ಇಮ್ಯಾಜಿನ್ ಮಾಡಿ ಚೈನಾ ಬಾರ್ಡರಲ್ಲಿ ಹೆವಿ ಕ್ಲೌಡ್ಸ್ ಇದೆ. ನೈಟ್ ಟೈಮ್ ನಾರ್ಮಲ್ ಸ್ಯಾಟಲೈಟ್ಸ್ ಕ್ಯಾಮ್ರಾ ವಿಸಿಬಿಲಿಟಿ ಆಲ್ಮೋಸ್ಟ್ ಝೀರೋ. ಬಟ್ ಇಂಡಿಯಾ ಸ್ಟಿಲ್ ಗ್ರೌಂಡ್ ಮೇಲೆ ಏನು ನಡೀತಾ ಇದೆ, ಏನಾಗ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ಬೋದು. ಅದು ಹೇಗೆ? ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಆಫ್ ಜಿಯೋಪೊಲಿಟಿಕ್ಸ್. ಈ ವಿಡಿಯೋದಲ್ಲಿ ಜಿಯೋಪೊಲಿಟಿಕ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮ್ಯಾಟರ್ ಏನಂತ ಅಂದರೆ ಟೆಕ್ನಾಲಜಿಕಲ್ ಕೇಪಬಿಲಿಟಿ. ಯಾರ ಹತ್ರ ಎಷ್ಟು ಟೆಕ್ನಾಲಜಿಕಲ್ ಕೇಪಬಿಲಿಟಿ ಇದೆ ಅನ್ನೋದ್ರ ಬೇಸ್ ಮೇಲೇ ಜಿಯೋಪೊಲಿಟಿಕ್ಸಲ್ಲಿ ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಸೊ ಈ ಥರ ಒಂದು ಟೆಕ್ನಾಲಜಿನ ರೇಡಾರ್ ಸ್ಯಾಟಿಲೈಟ್ಸ್ ಅಂತ ಕರೀತಾರೆ. ಇದನ್ನು ಇವಾಗ ಇಂಡಿಯಾ ಅಚೀವ್ ಮಾಡಿದೆ. Finnish space company ICI has officially established ICI in India, New Delhi. ಕಂಪ್ನಿ ಡಿಫೆನ್ಸ್ ಇಂಟೆಲಿಜೆನ್ಸ್ ಕಸ್ಟಮರ್ಸ್ ಜೊತೆ ವರ್ಕ್ ಮಾಡೋದಕ್ಕೆ ಮತ್ತು ಇಂಡಿಯಾದಲ್ಲಿ ಸ್ಯಾಟಲೈಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟಿನ ಬಿಲ್ಡ್ ಮಾಡೋ ಪ್ಲ್ಯಾನ್ನ ಅನೌನ್ಸ್ ಮಾಡಿದೆ. ಈ ICI ಮೈನ್ ಟೆಕ್ನಾಲಜಿ ಏನಂತಂದರೆ ಸಿಂಥೆಟಿಕ್ ಅಪರ್ಚರ್ ರೆಡಾರ್. ಸೌಂಡ್ ಸಿಕ್ಕಾವಡೆ ಕಾಂಪ್ಲೆಕ್ಸಿಂಗ್ ಅಲ್ವಾ? ಬಟ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಇಮ್ಯಾಜಿನ್ ಮಾಡಿ, ನಾರ್ಮಲ್ ಕ್ಯಾಮ್ರಾ ಯೂಸ್ ಮಾಡೋದಕ್ಕೆ ನೈಟ್ ಇದ್ದರೆ ಡಾರ್ಕ್ನೆಸ್ ಇರುತ್ತೆ, ಹೆವಿ ಕ್ಲೌಡ್ಸ್ ಇದ್ದರೆ ವಿಸಿಬಿಲಿಟಿ ಇರಲ್ಲ. ಬಟ್ ಈ ರೇಡಾರ್ ಡಿಫ್ರೆಂಟ್. ರೇಡಾರ್ ಸಿಗ್ನಲ್ಸ್ ಗ್ರೌಂಡ್ಗೆ ಸೆಂಡ್ ಆಗುತ್ತೆ ಆ್ಯಂಡ್ ಅದು ಸೀದಾ ಬಂದು ಗ್ರೌಂಡ್ಗೆ ಹಿಟ್ ಮಾಡುತ್ತೆ ಎಲ್ಲ ಮೋಡಗಳನ್ನ ದಾಟಿ. ಆ್ಯಂಡ್ ಅದು ವಾಪಸ್ ಹೋಗಿ ಸ್ಯಾಟಿಲೈಟ್ಗೆ ತಲುಪೋದ್ರಿಂದ ಈ ಗ್ರೌಂಡಲ್ಲಿ ಏನಾಗ್ತಾ ಇದೆ ಅಂತ ನೋಡುವಂಥ ಕೇಪಬಿಲಿಟಿ ಇಂಡಿಯಾಗೆ ಆ ಸ್ಯಾಟಿಲೈಟ್ ಇಂದ ಬರುತ್ತೆ. ಸೊ ಕ್ಲೌಡ್ಸ್ ಇದ್ರು, ಫಾಗ್ ಇದ್ರು, ನೈಟ್ ಇದ್ರು, ಸೊ SAR ಕ್ಯಾನ್ ಸ್ಟಿಲ್ ಕಲೆಕ್ಟ್ ಯೂಸ್ಫುಲ್ ಇನ್ಫಾರ್ಮೇಷನ್. ಸೊ ಕ್ಲೌಡ್ಸ್ ನಾನು ಫುಲ್ಲು ಕವರ್ ಆಗಿದ್ದೀನಿ ಅಂತ ಅಂದರೆ ಆ ಸ್ಯಾಟಲೈಟ್ ಹೇಳುತ್ತೆ ನೈಸ್ ಟ್ರೈ ಬ್ರೋ ಅಂತ. ಇದೇ ಡಿಫೆನ್ಸ್ ಆ್ಯಂಗಲ್. ಇಮ್ಯಾಜಿನ್ ಬಾರ್ಡರಲ್ಲಿ ಸಡನ್ ಮಿಲಿಟರಿ ಮೂವ್ಮೆಂಟ್ ಆಯಿತು, ಅದು ಸಿಕ್ಕಾಬಟ್ಟೆ ಮೋಡ ಇರೋ ಟೈಮಲ್ಲಿ ಆಯಿತು, ಕೆಳಗಡೆ ಗ್ರೌಂಡಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಕ್ಕೆ ನಮಗೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಈ SAR ರೆಡಾರ್ಸ್ನ ಇಟ್ಕೊಂಡು ಪಾಕಿಸ್ತಾನ್ ಬಾರ್ಡರ್ಸ್ ಹತ್ರ ಏನಾಗ್ತಾ ಇದೆ, ಇಂಡಿಯನ್ ಓಷನಲ್ಲಿ ಏನಾಗ್ತಾ ಇದೆ, ಚೈನಾ ಬಾರ್ಡರ್ಸಲ್ಲಿ ಏನಾಗ್ತಾ ಇದೆ, ಈ ಆಪ್ಟಿಕಲ್ ಸ್ಯಾಟಲೈಟ್ಸ್ಗೆ ವೆದರ್ ಪ್ರಾಬ್ಲಮ್ಮೇ ಆಗೋದಿಲ್ಲ. ಬಟ್ SAR ಗಿವ್ಸ್ ಇಂಡಿಯಾಸ್ ಅನದರ್ ಲೆವೆಲ್ ಆಫ್ ಸರ್ವೈಲೆನ್ಸ್. ಸೊ ಇಂಡಿಯಾಗೆ ಇದು 25 ಸೆಂಟಿಮೀಟರ್ ರೆಸಲ್ಯೂಷನಲ್ಲಿರುವಂತಹ ಒಂದು ಇಮೇಜರಿನ ಕೊಡುತ್ತೆ ಗ್ರೌಂಡ್ದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಇಸ್ ಸ್ಯಾಟಿಲೈಟ್ ಅಲ್ವೇ ಅಲ್ಲ. ಬಿಕಾಸ್ ಈ ಥರ ತುಂಬ ಕಂಟ್ರಿಗಳ ಹತ್ರ ಇವಾಗ ಆಗಲೇ ಇದೆ. ಇಫ್ ಇಂಡಿಯಾ ಏನಾದರೂ ಸ್ಯಾಟಿಲೈಟ್ ಟಾಸ್ಕ್ ಮತ್ತು ಡೇಟಾ ಪ್ರೊಸೆಸಿಂಗ್ ಗ್ರೌಂಡ್ ಇನ್ಫ್ರಾಸ್ಟ್ರಕ್ಚರ್ನೆಲ್ಲ ಇನ್ಕ್ರೀಸ್ ಮಾಡಿದ್ರೆ, ಡೆವಲಪ್ ಮಾಡೋದಕ್ಕೆ, ಆವಾಗ ನಮಗೆ ನಮ್ಮದೇ ಸ್ವಂತ ಕಂಟ್ರೋಲ್ ಆಗಿರುವಂತಹ ಒಂದು ಸ್ಯಾಟಿಲೈಟ್ ಸಿಗುತ್ತೆ. ಸೊ ಚೈನಾ ಆ್ಯಂಗಲ್ ಏನು ಅಂತ ನೋಡೋದಾದ್ರೆ, ಹಿಮಾಲಯಾಸ್ ಮತ್ತು ಇಂಡಿಯನ್ ಓಷನ್ಸ್ ಹತ್ರ ಚೈನಾಸ್ ಇನ್ಫ್ಲುಯೆನ್ಸ್ ಯಾವಾಗಿಂದನೂ ಇದೆ. ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ನಾವು ಮಾನಿಟರ್ ಮಾಡಬೇಕಾಗತ್ತೆ ಆ್ಯಂಡ್ ಅದನ್ನು 24/7 ಸರ್ವೇಲೆನ್ಸಲ್ಲಿ ಇಡಬೇಕಾಗತ್ತೆ. ಸೊ ಇಂಥ ಟೈಮಲ್ಲಿ ಸ್ಯಾಟಿಲೈಟ್ಸ್ ನಮಗೆ ಸಿಕ್ಕಾಬಡೆ ಹೆಲ್ಪ್ ಮಾಡುತ್ತೆ. ಯಾವ ಡ್ರೋನು ಹಾರಕ್ಕಾಗದೇ ಇರುವಂಥ ಸಿಚುವೇಶನ್ಸಲ್ಲಿ ಆಕಾಶದ ಮೇಲಿಂದ ನಮಗೆ ಫೋಟೋಸ್ನ ತೆಕ್ಕೊಡುತ್ತೆ. ಸೊ ಇಂಡಿಯಾ ಇಸ್ ನಾಟ್ ಜಸ್ಟ್ ಪುಟಿಂಗ್ ಮೋರ್ ಸ್ಯಾಟಲೈಟ್ ಇನ್ ಟು ಸ್ಪೇಸ್. ಇಂಡಿಯಾ ಇಸ್ ಟ್ರೈಂಗ್ ಟು ಬಿಲ್ಡ್ ಐಸ್, ಇಯರ್ಸ್ ಆ್ಯಂಡ್ ಇಂಟೆಲಿಜೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಆರ್ಬಿಟ್ಸ್. ಮೋಡಗಳು ಬೇಕಂದರೆ ನಮ್ಮ ಕಣ್ಣಿಂದ ಭೂಮಿನ ಮುಚ್ಚಿಬಿಡ್ಬೋದು, ಆದರೆ ರೆಡಾರ್ ಕಣ್ಗಳಿಗೆ ಈ ಮೋಡಗಳು ಏನೂ ಮಾಡೋದಕ್ಕಾಗಲ್ಲ. ಸೊ ನಮಗಿನ್ನೂ ಜಾಸ್ತಿ ವ್ಯೂ ಇರುತ್ತೆ ಗ್ರೌಂಡ್ ಮೇಲೆ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದೇ ಥರ ಇಂಟ್ರೆಸ್ಟಿಂಗ್ ಜಿಯೋಪೊಲಿಟಿಕಲ್ ವಿಡಿಯೋ ಹಾಗೆ ಟೆಕ್ನಾಲಜಿಗಾಗಿ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟಾಟಾ, ಬಾಯ್.